ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಈ ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಾವು 6ನೇ ತರಗತಿಯ ಭೂಗೋಳ ವಿಷಯದ ಏಷ್ಯಾ ವೈಪರೀತ್ಯಗಳ ಖಂಡ ಎಂಬ ಒಂದು ಅಧ್ಯಾಯವನ್ನು ನೋಡೋಣ. ಈ ಅಧ್ಯಾಯವನ್ನು ನೋಡೋಕ್ಕಿಂತ ಮುಂಚೆ ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಅಂತ ಏಕೆ ಕರೆಯುತ್ತಾರೆ ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ದೊಡ್ಡದು. ಹೀಗಾಗಿ ಅದು ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರ ಮೊದಲಾದವುಗಳಲ್ಲಿ ವೈವಿಧ್ಯವನ್ನು ಹೊಂದಿದೆ. ಈ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ ಪ್ರದೇಶಗಳು, ಪ್ರಸ್ಥಭೂಮಿಗಳು, ಫಲವತ್ತಾದ ವಿಶಾಲವಾದ ಮೈದಾನ, ಮರುಭೂಮಿಗಳು, ನದಿ ವ್ಯವಸ್ಥೆ ಮತ್ತು ಸರೋವರಗಳು ಕಂಡುಬರುತ್ತವೆ. ಜೊತೆಗೆ ಭಾಷೆ, ಧರ್ಮ, ಜನಸಂಖ್ಯೆ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯತೆಗಳನ್ನು ಕಾಣಬಹುದು. ಆದ್ದರಿಂದ ಏಷ್ಯಾವನ್ನು ನಾವು ವೈಪರೀತ್ಯಗಳ ಖಂಡ ಅಂಥೇಳಿ ಕರಿತೀವಿ. ಈ ಏಷ್ಯಾ ಖಂಡವನ್ನು ನಾವು 7 ಉಪಘಟಕಗಳಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಮೊದಲಿಗೆ ಏಷ್ಯಾ ಖಂಡದ ಸ್ಥಾನ, ಅಂದರೆ ಪ್ರಪಂಚದಲ್ಲಿ ಏಷ್ಯಾ ಖಂಡದ ಸ್ಥಾನ ಮತ್ತು ಅದರ ವಿಸ್ತೀರ್ಣ ಮತ್ತು ಅದರ ಭೌಗೋಳಿಕ ಸನ್ನಿವೇಶಗಳನ್ನು ನೋಡ್ತೀವಿ. ಇನ್ನು 2ನೇ ಉಪಘಟಕದಲ್ಲಿ ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ 3ನೇ ಉಪಘಟಕವಾಗಿ ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ. ಇನ್ನು 4ನೇ ಉಪಘಟಕವಾಗಿ ಪ್ರಮುಖ ನದಿಗಳು ಮತ್ತು ವ್ಯವಸಾಯ, ಏಷ್ಯಾದಲ್ಲಿರುವಂತಹ ಪ್ರಮುಖ ನದಿಗಳು ಮತ್ತು ವ್ಯವಸಾಯದ ಕುರಿತಾಗಿ ತಿಳಿದುಕೊಳ್ತೀವಿ. ಇನ್ನು 5ನೇ ಉಪಘಟಕವಾಗಿ ವಾಯುಗುಣ ಮತ್ತು ಅದರ ಸ್ವಾಭಾವಿಕ ಸಸ್ಯವರ್ಗವನ್ನು ನೋಡ್ತೀವಿ. ಏಷ್ಯಾದ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. 6ನೇ ಉಪಘಟಕವಾಗಿ ಪ್ರಮುಖ ಖನಿಜಗಳು, ಏಷ್ಯಾದಲ್ಲಿ ಬರುವಂತಹ ಪ್ರಮುಖ ಖನಿಜಗಳ ಕುರಿತಾಗಿ ನೋಡ್ತೀವಿ. ಅದೇ ರೀತಿಯಾಗಿ 7ನೇ ಉಪಘಟಕವಾಗಿ ಏಷ್ಯಾದ ಜನಸಂಖ್ಯೆ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಈ ರೀತಿಯಾಗಿ ಏಷ್ಯಾ ಖಂಡವನ್ನು ನಾವು ಸುಮಾರು 7 ಉಪಘಟಕಗಳಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಖಂಡವನ್ನು ನಾವು ಪ್ರಪಂಚದಲ್ಲಿ ಅದರ ಸ್ಥಾನವನ್ನು ನೋಡಿದಾಗ ಏಷ್ಯಾ ಖಂಡವು 1 ಡಿಗ್ರಿ 16 ನಿಮಿಷ ಉತ್ತರ ಅಕ್ಷಾಂಶದಿಂದ 77 ಡಿಗ್ರಿ 41 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಹಾಗೂ 26 ಡಿಗ್ರಿ 4 ನಿಮಿಷ ಪೂರ್ವ ರೇಖಾಂಶದಿಂದ 169 ಡಿಗ್ರಿ 40 ನಿಮಿಷ ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಈ ಮಲೇಷಿಯಾದ ಸ್ವಲ್ಪ ದಕ್ಷಿಣದಲ್ಲಿ ಭೂಮಧ್ಯ ರೇಖೆ ಅಂತಂದರೆ ಸಮಭಾಜಕ ವೃತ್ತ ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ಮತ್ತು ಅರೇಬಿಯಾಗಳ ನಡುವೆ ಹಾಯ್ದು ಹೋಗಿದೆ. ಇದು ಏಷ್ಯಾ ಖಂಡದ ಸ್ಥಾನವಾಗಿದೆ. ಪ್ರಪಂಚದ ಭೂಗೋಳದ ಮೇಲೆ ಏಷ್ಯಾ ಖಂಡದ ಸ್ಥಾನ. ಇನ್ನು ವಿಸ್ತೀರ್ಣವನ್ನು ನೋಡಿದಾಗ, ಪ್ರಪಂಚದಲ್ಲಿ ಏಷ್ಯಾ ಖಂಡದ ವಿಸ್ತೀರ್ಣವನ್ನು ನೋಡಿದಾಗ ಏಷ್ಯಾ ಖಂಡವು ಒಟ್ಟು ಭೌಗೋಳಿಕ ವಿಸ್ತೀರ್ಣ 44 ಮಿಲಿಯನ್ ಚದರ ಕಿಲೋಮೀಟರ್ಗಳು. 44 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಇದು ಪ್ರಪಂಚದ ಮೇಲ್ಮೈ ವಿಸ್ತೀರ್ಣದಲ್ಲಿ 33% ಭಾಗದಷ್ಟಾಗಿದೆ. ಅಂದರೆ 3ರಲ್ಲಿ 1 ಅಂಶವಾಗಿ ಏಷ್ಯಾ ಖಂಡವು ಇದೆ. ಈ ಖಂಡವು ಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಕಂಡುಬರುತ್ತದೆ. ಇನ್ನು ಇದರ ಭೌಗೋಳಿಕ ಸನ್ನಿವೇಶವನ್ನು ನೋಡಿದಾಗ, ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ನೋಡಿದಾಗ ಏಷ್ಯಾ ಖಂಡವು 3 ಕಡೆಗಳಿಂದ ಸಾಗರಗಳು ಮತ್ತು 1 ಕಡೆ ಭೂಭಾಗದಿಂದ ಆವರಿಸಿದೆ. ತಾವಿಲ್ಲಿ ನೋಡಬಹುದು, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ಕಂಡುಬರುತ್ತೆ ನಮಗೆ. ಅದೇ ರೀತಿಯಾಗಿ ಪೂರ್ವದಲ್ಲಿ ಪೆಸಿಫಿಕ್ ಸಾಗರ ಕಂಡುಬರುತ್ತದೆ. ಉತ್ತರದಲ್ಲಿ ಆರ್ಕಿಟಿಕ್ ಸಾಗರ ಕಂಡುಬರುತ್ತದೆ. ಕೇವಲ ಪಶ್ಚಿಮದಲ್ಲಿ ಮಾತ್ರ
ಪಶ್ಚಿಮದಲ್ಲಿ ಮಾತ್ರ ನಮಗೆ ಯಾವುದು ಯುರೋಪ್ ಖಂಡವು ಕಂಡುಬರುತ್ತದೆ. ಹಾಗಾಗಿ 3 ಕಡೆಯಿಂದ ನೀರನ್ನು ಹೊಂದಿದ್ದು ಒಂದು ಕಡೆ ಮಾತ್ರ ಭೂಮಿಯನ್ನು ಹೊಂದಿದೆ. ಈ ಒಂದು ಪಾಠದ 2ನೇ ಉಪಘಟಕವಾಗಿ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಎಂಬ ಅಂಶವನ್ನು ನೋಡ್ತೀವಿ. ಇಂದು ಏಷ್ಯಾದಲ್ಲಿ ನಾವು 48 ದೇಶಗಳನ್ನು ನೋಡಬಹುದು. ಈ 48 ದೇಶಗಳನ್ನು ಪ್ರದೇಶದ ಆಧಾರದ ಮೇಲೆ ಅವುಗಳನ್ನು 5 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ಅದೇ ರೀತಿಯಾಗಿ ದಕ್ಷಿಣ ಏಷ್ಯಾ ಮತ್ತು ನೈಋತ್ಯ ಏಷ್ಯಾ ಮತ್ತು ಮಧ್ಯ ಏಷ್ಯಾ ಅಂಥೇಳಿ ಈ ಒಂದು ನಕಾಶೆಯಲ್ಲಿ ತಾವು ನೋಡ್ಬೋದು. ಈ ಭಾಗವನ್ನು ನಾವು ಪೂರ್ವ ಏಷ್ಯಾ ಅಂಥೇಳಿ ಹೇಳ್ತೀವಿ. ಅದೇ ರೀತಿಯಾಗಿ 2ನೇ ಅಂಶ ಆಗ್ನೇಯ ಏಷ್ಯಾ ಈ ಭಾಗವನ್ನು, 3ನೇ ಅಂಶ ದಕ್ಷಿಣ ಏಷ್ಯಾ ಈ ಭಾಗವನ್ನು, 4ನೇದು ನೈಋತ್ಯ ಏಷ್ಯಾ ಈ ಭಾಗವನ್ನು, ಅದೇ ರೀತಿಯಾಗಿ ಮಧ್ಯ ಏಷ್ಯಾ. ಈ ರೀತಿಯಾಗಿ 5 ಪ್ರಾದೇಶಿಕ ವಿಭಾಗಗಳಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ. ಪೂರ್ವ ಏಷ್ಯಾದಲ್ಲಿ ಕಂಡುಬರುವಂತಹ ದೇಶಗಳು ನಾವು ನೋಡಿದಾಗ ಚೀನಾ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್, ಮಂಗೋಲಿಯಾ ಇತ್ಯಾದಿ ದೇಶಗಳು ಈ ಒಂದು ಪೂರ್ವ ಏಷ್ಯಾದಲ್ಲಿ ಕಂಡುಬರುತ್ತವೆ. ಅದೇ ರೀತಿಯಾಗಿ ಆಗ್ನೇಯ ಏಷ್ಯಾದಲ್ಲಿ ಮಯನ್ಮಾರ್, ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ, ಇಂಡೋನೇಷ್ಯಾ, ಸಿಂಗಾಪುರ್, ಬ್ರುನೈ ಮತ್ತು ಫಿಲಿಪೈನ್ಸ್ ದೇಶಗಳನ್ನು ನಾವು ಆಗ್ನೇಯ ಏಷ್ಯಾದಲ್ಲಿ ನೋಡ್ತೀವಿ. ಇನ್ನು 3ನೇದಾಗಿ ದಕ್ಷಿಣ ಏಷ್ಯಾ ಭಾಗವನ್ನು ನೋಡಿದಾಗ ಈ ಒಂದು ಭಾಗದಲ್ಲಿ ಭಾರತ, ಬಾಂಗ್ಲಾದೇಶ್, ಭೂತಾನ್, ನೇಪಾಲ್, ಪಾಕಿಸ್ತಾನ್, ಶ್ರೀಲಂಕಾ ಮತ್ತು ಮಾಲ್ಡೀವ್ಸನ್ನು ನೋಡ್ತೀವಿ. ಇನ್ನು 4ನೇದಾಗಿ ನೈಋತ್ಯ ಏಷ್ಯಾವನ್ನು ನೋಡಿದಾಗ ಈ ನೈಋತ್ಯ ಏಷ್ಯಾದಲ್ಲಿ ಅಫ್ಘಾನಿಸ್ತಾನ್, ಬಹರೇನ್, ಸೈಪ್ರಸ್, ಇರಾನ್, ಇರಾಕ್, ಇಜ್ರಾಯೆಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಓಮನ್, ಕಟಾರ್, ಸಿರಿಯಾ, ಪ್ಯಾಲೆಸ್ತೈನ್, ಸೌದಿ ಅರೇಬಿಯಾ, ಅರಬ್ ಎಮಿರೇಟ್ಸ್, ಯಮನ್ ಮತ್ತು ಟರ್ಕಿ ದೇಶಗಳು ನಾವು ನೈಋತ್ಯ ಏಷ್ಯಾ ಭಾಗದಲ್ಲಿ ನೋಡ್ತೀವಿ. ನಮ್ಮ ಮಧ್ಯ ಏಷ್ಯಾಕ್ಕೆ ಬಂದಾಗ ಮಧ್ಯ ಏಷ್ಯಾದಲ್ಲಿ ನಾವು ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳನ್ನು ನೋಡ್ತೀವಿ. ನಾವು ಈ ಒಂದು ಘಟಕದ 3ನೇ ಉಪಘಟಕವಾದಂತಹ ಪ್ರಾಕೃತಿಕ ಲಕ್ಷಣಗಳ ಕುರಿತಾಗಿ, ಅಂದರೆ ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳನ್ನು ಕುರಿತಾಗಿ ನೋಡ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ಖಂಡದ ಕೆಲವು ಚಿತ್ರಗಳನ್ನು ನಾವು ನೋಡೋಣ. ಏಷ್ಯಾದ ಚಿತ್ರಗಳು. ಇದು ಮಿಂಡೋರೋ ದ್ವೀಪ, ಫಿಲಿಪೈನ್ಸ್. ರಬ್ ಅಲ್ ಖಲಿ, ಅರೇಬಿಯನ್ ಮರುಭೂಮಿ. ಗಂಗಾ ನದಿ, ವಾರಣಾಸಿ, ಭಾರತ. ಕಾರಾಕೋರಂ ಪರ್ವತ ಶ್ರೇಣಿ, ರಷ್ಯಾದ ಒಂದು ಭಾಗ. ಲಡಾಖ್, ಭಾರತ. ಸೈಬೇರಿಯಾದ ಒಂದು ಚಿತ್ರ. ಟಿಬೇಟಿಯನ್ ಪ್ರಸ್ಥಭೂಮಿಯ ಒಂದು ಚಿತ್ರ. ಬೈಕಲ್ ಸರೋವರ, ರಷ್ಯಾ. ಈ ಎಲ್ಲ ಚಿತ್ರಗಳು ಏಷ್ಯಾ ಖಂಡದ್ದೇ ಆಗಿದ್ದರೆ ಅವುಗಳು ಏಕೆ ಭಿನ್ನವಾಗಿ ಕಾಣುತ್ತವೆ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡುತ್ತದೆ. ಕಾರಣ ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಈ ಎಲ್ಲ ಚಿತ್ರಗಳು ಏಷ್ಯಾ ಖಂಡದ ಆಗಿದ್ದರೂ ಕೂಡ ಪ್ರಾಕೃತಿಕ ಲಕ್ಷಣಗಳ ಆಧಾರದ ಮೇಲೆ ನಾವು ಇವುಗಳನ್ನು ವಿಭಿನ್ನವಾಗಿ ಕಾಣ್ತೀವಿ ಅಂತೇಳಿ. ಪ್ರಾಕೃತಿಕ ಲಕ್ಷಣಗಳಲ್ಲಿ ನಾವು ಈ ಮೊದಲೇ ನೋಡಿದ ಹಾಗೆ ಪ್ರಾಕೃತಿಕ ಲಕ್ಷಣ ಅಂತಂದರೆ ಆ ಒಂದು ಸ್ಥಳದ ವಿವಿಧ ಭೂರಚನೆಗಳು ಮತ್ತು ಆ ಒಂದು ಸ್ಥಳದ ನೀರಿನ ಮೂಲ ಅಥವಾ
ನೀರಿನ ಆಕಾರ, ಜಲಾಶಯಗಳನ್ನು ನಾವು ನೋಡ್ತೀವಿ ಅಂತೇಳಿ. ಅವುಗಳ ಲಕ್ಷಣದ ಆಧಾರದ ಮೇಲೆ ನಾವು ವಿಭಾಗಗಳನ್ನಾಗಿ ಮಾಡ್ತೀವಿ, ಪ್ರಾಕೃತಿಕ ವಿಭಾಗಗಳನ್ನಾಗಿ. ತಾವು ನೋಡಬಹುದು ವಿವಿಧ ರೀತಿಯ ಭೂಸ್ವರೂಪಗಳು, ಪರ್ವತಗಳಾಗಿರಬಹುದು, ಮೈದಾನಗಳು, ಪ್ರಸ್ಥಭೂಮಿಗಳು ಇತ್ಯಾದಿಗಳನ್ನು ನಾವು ಅಧ್ಯಯನ ಮಾಡಿದ ನಂತರ ಆ ಒಂದು ಸ್ಥಳದ ಪ್ರಾಕೃತಿಕ ಲಕ್ಷಣಗಳನ್ನು ತಿಳಿದುಕೊಳ್ಬಹುದು. ದ್ವೀಪಗಳು ಇತ್ಯಾದಿಗಳನ್ನು ನೋಡ್ಬೋದು. ಈಗ ನಾವು ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ನೋಡೋಣ. ಏಷ್ಯಾದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೋಡಿದಾಗ, ಏಷ್ಯಾದ ಪ್ರಾಕೃತಿಕ ವಿಭಾಗಗಳನ್ನು 5 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದ್ದು ವಾಯುವ್ಯದ ತಗ್ಗು ಭಾಗಗಳು, ಎರಡನೇದ್ದು ಕೇಂದ್ರದ ಎತ್ತರವಾದಂತಹ ಭಾಗಗಳು, ಮೂರನೇದ್ದು ದಕ್ಷಿಣ ಪ್ರಸ್ಥಭೂಮಿಗಳು, ನಾಲ್ಕನೇದ್ದು ನದಿಗಳ ಮಹಾಮೈದಾನಗಳು, ಐದನೇದ್ದು ದ್ವೀಪ ಸಮೂಹಗಳು ಅಂಥೇಳಿ. ಈ ರೀತಿ ಏಷ್ಯಾ ಖಂಡದ ಪ್ರಾಕೃತಿಕ ವಿಭಾಗಗಳನ್ನು ನಾವು 5 ರೀತಿಯಲ್ಲಿ ವಿಂಗಡಿಸಿದ್ದೇವೆ. ಮೊದಲನೇದ್ದು ವಾಯುವ್ಯದ ತಗ್ಗು ಭಾಗಗಳು. ಈ ವಾಯುವ್ಯದ ತಗ್ಗು ಭಾಗಗಳಲ್ಲಿ ಮುಖ್ಯವಾಗಿ ಸೈಬೇರಿಯಾದ ಮೈದಾನಗಳನ್ನು ನೋಡ್ತೀವಿ. ವಾಯುವ್ಯದ ತಗ್ಗು ಭಾಗಗಳು ಪಶ್ಚಿಮ ಸೈಬೀರಿಯಾದ ಮೈದಾನಗಳಾಗಿವೆ. ಇವುಗಳು ಪಶ್ಚಿಮದಲ್ಲಿ ಯುರಲ್ ಪರ್ವತಗಳವರೆಗೆ ಹಬ್ಬಿವೆ. ಈ ಒಂದು ಸೈಬೀರಿಯಾ ಮೈದಾನದ ಬಗ್ಗೆ ನಾವು ನೋಡಿದಾಗ, ಈ ಸೈಬೀರಿಯಾ ಮೈದಾನದಲ್ಲಿ ಹರಿಯುವಂತಹ ಲೀನ್, ಓಬ್ ಮತ್ತು ಎನ್ಸಿ, ಲೀನ್, ಓಬ್, ಎನ್ಸಿ ಅಂಥೇಳಿ ಈ ನದಿಗಳು ಹರಿದು ಉತ್ತರ ಧ್ರುವದ ಕಡೆಗೆ ಹರಿದು ಆರ್ಕಿಟಿಕ್ ಸಾಗರವನ್ನು ಸೇರುತ್ತವೆ. ಈ ಮೈದಾನದ ಮೂಲಕ ಈ ನದಿಗಳು ಓಬ್, ಎನ್ಸಿ, ಲೀನ್ ಹರಿದು ಉತ್ತರ ಧ್ರುವದ ಕಡೆಗೆ ಇರುವಂತಹ ಆರ್ಕಿಟಿಕ್ ಸಾಗರವನ್ನು ಸೇರುತ್ತವೆ. ಸೈಬೀರಿಯಾ ಮೈದಾನದ ಬಗ್ಗೆ ನೋಡಿದಾಗ, ಈ ಒಂದು ಪಶ್ಚಿಮ ಸೈಬೀರಿಯಾದ ಮೈದಾನವು ಜಗತ್ತಿನ ಅತಿ ದೊಡ್ಡ ಹಿಗ್ಗಿದ ತಗ್ಗು ಭೂಮಿ ಎಂದು ಕರೆಯಲಾಗುತ್ತದೆ. ಕಾರಣ ಏನಪ್ಪಾ ಅಂತಂದರೆ, ಈ ಭೂಮಿಯು ತಗ್ಗಾಗಿದ್ದು ಸುಲಭವಾಗಿ ನದಿಗಳು ಪ್ರವಾಹಕ್ಕೆ ಸಿಲುಕುತ್ತವೆ. ಆದ್ದರಿಂದ ಈ ಭೂಮಿಯು ಕೃಷಿಗೆ ಸೂಕ್ತವಾಗಿಲ್ಲ. ಈ ಸೈಬೀರಿಯಾದ ಮೈದಾನವು ಆರ್ಕಿಟಿಕ್ನಿಂದ ಬರುವಂತಹ ಚಳಿ ಗಾಳಿಯನ್ನು ತಡೆಯಲು ಯಾವುದೇ ಪರ್ವತಗಳನ್ನು ಹೊಂದಿಲ್ಲ. ಉತ್ತರ ಧ್ರುವದ ಕಡೆ ಇರುವಂತಹ ಆರ್ಕಿಟಿಕ್ನಿಂದ ಬರುವಂತಹ ಚಳಿಗಾಳಿಯನ್ನು ತಡೆಯಲು ಯಾವುದೇ ಪರ್ವತವನ್ನು ಸೈಬೀರಿಯಾ ಮೈದಾನ ಹೊಂದಿಲ್ಲ. ಆದ್ದರಿಂದ ಸೈಬೀರಿಯಾದಲ್ಲಿ ಚಳಿಗಾಲವು ಅತ್ಯಂತ ದೀರ್ಘ ಮತ್ತು ಶೀತವಿರುವಂತೆ ಮಾಡುತ್ತದೆ. ಅದೇ ರೀತಿ ಸೈಬೀರಿಯಾದಲ್ಲಿರುವ ಬೈಕಲ್ ಸರೋವರ, ಸೈಬೀರಿಯಾದಲ್ಲಿರುವಂತಹ ಈ ಒಂದು ಬೈಕಲ್ ಸರೋವರವು ಜಗತ್ತಿನಲ್ಲಿಯೇ ಅತ್ಯಂತ ಆಳವಾದ ಸರೋವರವಾಗಿದೆ. ಎರಡನೇ ಪ್ರಾಕೃತಿಕ ಅಂಶವಾದ ಕೇಂದ್ರದ ಎತ್ತರವಾದ ಭಾಗಗಳು. ಏಷ್ಯಾದ ಎರಡನೇ ಪ್ರಾಕೃತಿಕ ಲಕ್ಷಣವಾದಂತಹ ಕೇಂದ್ರದ ಎತ್ತರವಾದ ಭಾಗಗಳು ಪರ್ವತ ಶ್ರೇಣಿಗಳು ಮತ್ತು ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಈ ಒಂದು ಭಾಗ ಏಷ್ಯಾದ ಕೇಂದ್ರದ ಭಾಗ. ಈ ಒಂದು ಭಾಗ ಪರ್ವತ ಶ್ರೇಣಿಗಳು ಮತ್ತು ಪ್ರಸ್ಥಭೂಮಿಗಳನ್ನು ಒಳಗೊಂಡಿದೆ. ಇವುಗಳನ್ನು ಮಧ್ಯ ಏಷ್ಯಾದಲ್ಲಿ ಕಾಣಬಹುದು. ಈಗಾಗಲೇ ನಾವು ಪ್ರಾದೇಶಿಕ ವಿಭಾಗಗಳನ್ನು ನೋಡಿದಾಗ ಮಧ್ಯ ಏಷ್ಯಾದಲ್ಲಿ ಬರುವಂತಹ ದೇಶಗಳಂತಂದಾಗ ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಇತ್ಯಾದಿ ದೇಶಗಳನ್ನು ನಾವು ನೋಡಿದ್ವಿ. ಈ ಒಂದು ನಕ್ಷೆಯಲ್ಲಿ ನಾವು ನೋಡಿದಾಗ ಈ ಒಂದು ಗಾಢವಾದಂತಹ ಪ್ರದೇಶಗಳು ಅಂತಂದರೆ ಈ ಒಂದು ಭಾಗದಲ್ಲಿ ನಾವು ನೋಡಿದಾಗ ಹಲವಾರು ಪರ್ವತ ಶ್ರೇಣಿಗಳು ನಮಗೆ ಕಂಡುಬರ್ತವೆ. ಈ ಒಂದು ಭಾಗ ಹಿಮಾಲಯ ಪರ್ವತ ಶ್ರೇಣಿಗಳು ಉತ್ತರ ಭಾರತದಿಂದ ಪೂರ್ವ ಭಾಗಕ್ಕೆ ವಿಸ್ತರಿಸುತ್ತವೆ. ಅವು ನೇಪಾಳ್, ಭೂತಾನ್ ಇತ್ಯಾದಿಗಳ ಮೂಲಕ ಹಾದು ಹೋಗುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿ. ಅದಾದ ನಂತರ ಈ ಹಿಮಾಲಯದಲ್ಲಿರುವಂತಹ ಮೌಂಟ್ ಎವರೆಸ್ಟ್ ಪರ್ವತ ಶಿಖರ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರವಾಗಿದೆ. ಅದು ಕೂಡ
ಒಂದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಹಿಮಾಲಯ ಪರ್ವತ ಶ್ರೇಣಿ ಇವೆಲ್ಲವೂ ಕಂಡುಬರುವಂಥದ್ದು ಏಷ್ಯಾ ಖಂಡದ ಕೇಂದ್ರದ ಎತ್ತರ ಭಾಗಗಳಲ್ಲಿ, ಅಂತಂದರೆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕೇಂದ್ರದ ಎತ್ತರದ ಭಾಗಗಳು ಏಷ್ಯಾ ಖಂಡದ ಕೇಂದ್ರದ ಎತ್ತರ ಭಾಗಗಳಲ್ಲಿ. ಇನ್ನೂ ಕೆಲವು ಪರ್ವತ ಶ್ರೇಣಿಗಳು ನೋಡಿದಾಗ ಟಿಯನ್ ಶಾನ್ ಪರ್ವತ ಶ್ರೇಣಿ, ಹಿಂದೂಕುಷ್ ಪರ್ವತ ಶ್ರೇಣಿ, ಕುನ್ಲೂನ್ ಪರ್ವತ ಶ್ರೇಣಿ ಮತ್ತು ಕಾರಾಕೋರಂ ಪರ್ವತ ಶ್ರೇಣಿಗಳು ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನೋಡ್ತೀವಿ. ಎಲ್ಲ ಪರ್ವತ ಶ್ರೇಣಿಗಳು ಕೇಂದ್ರದ ಎತ್ತರದ ಭಾಗಗಳಲ್ಲಿ ಕಂಡುಬರುತ್ತವೆ. ಈ ಪರ್ವತ ಶ್ರೇಣಿಗಳು ಸೇರುವಂತಹ ಭಾಗ, ಸಂಧಿಸುವಂತಹ ಭಾಗವನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಪಾಮೀರ್ ಗ್ರಂಥಿ. ಪಾಮೀರ್ ಗ್ರಂಥಿ ಅಂತೇಳಿ ಕರಿತೀವಿ. ಪರ್ವತ ಶ್ರೇಣಿಗಳು ಸಂಧಿಯಾಗುವಂತಹ ಬಿಂದುವಿಗೆ ನಾವು ಪಾಮೀರ್ ಗ್ರಂಥಿ ಅಂಥೇಳಿ ಕರಿತೀವಿ. ಈ ಒಂದು ಕೇಂದ್ರ ಭಾಗಗಳಲ್ಲಿ ಪರ್ವತಗಳಲ್ಲದೆ ಕೆಲವು ಪ್ರಸ್ಥಭೂಮಿಗಳು ಕೂಡ ಕಂಡುಬರುತ್ತವೆ. ಅದರಲ್ಲಿ ಟಿಬೇಟಿಯನ್ ಪ್ರಸ್ಥಭೂಮಿ ಕೂಡ ಒಂದು. ಟಿಬೇಟಿಯನ್ ಪ್ರಸ್ಥಭೂಮಿ ಮತ್ತು ಮಂಗೋಲಿಯಾ ಪ್ರಸ್ಥಭೂಮಿ ಎರಡೂ ಪ್ರಸ್ಥಭೂಮಿಗಳು ಕೇಂದ್ರದ ಎತ್ತರವಾದ ಭಾಗಗಳಲ್ಲಿ ಕಂಡುಬರುತ್ತವೆ. ಟಿಬೇಟಿಯನ್ ಪ್ರಸ್ಥಭೂಮಿ ತಾವಿಲ್ಲಿ ನೋಡಬಹುದು ಚಿತ್ರವನ್ನು. ಟಿಬೇಟಿಯನ್ ಪ್ರಸ್ಥಭೂಮಿ ಜಗತ್ತಿನ ದೊಡ್ಡದಾದ ಮತ್ತು ಎತ್ತರವಾದ ಟಿಬೇಟಿಯನ್ ಪ್ರಸ್ಥಭೂಮಿಯಾಗಿದೆ. ಇದನ್ನು ಜಗತ್ತಿನ ಛಾವಣಿ, ದ ರೂಫ್ ಆಫ್ ದಿ ವರ್ಲ್ಡ್ ಎಂದು ಕರೆಯುತ್ತಾರೆ. ಮೂರನೇ ಲಕ್ಷಣವಾದಂತಹ ಪ್ರಾಕೃತಿಕ ಲಕ್ಷಣವಾದಂಥದ್ದು ದಕ್ಷಿಣ ಪ್ರಸ್ಥಭೂಮಿಗಳು ಅಂಥೇಳಿ. ಏಷ್ಯಾ ಖಂಡದ ಮೂರನೇ ಪ್ರಾಕೃತಿಕ ಲಕ್ಷಣ ದಕ್ಷಿಣದ ಪ್ರಸ್ಥಭೂಮಿಗಳು ಅಂಥೇಳಿ. ಈ ಪ್ರಸ್ಥಭೂಮಿಗಳು ಸಹ ಏಷ್ಯಾದ ದಕ್ಷಿಣ ಭಾಗಗಳಲ್ಲಿ ಕಂಡುಬರುತ್ತವೆ. ಏಷ್ಯಾದ ದಕ್ಷಿಣ ಭಾಗಗಳಲ್ಲಿ ಈ ಭಾಗಗಳಲ್ಲಿ ಈ ಪ್ರಸ್ಥಭೂಮಿಗಳು ಕಂಡುಬರುತ್ತವೆ. ಯಾವ್ಯಾವ ಅವು ಪ್ರಸ್ಥಭೂಮಿಗಳು ಅಂತಂದರೆ, ಮೊದಲನೇದ್ದು ಅರೇಬಿಯಾ ಪ್ರಸ್ಥಭೂಮಿ. ಈ ಅರೇಬಿಯಾ ಪ್ರಸ್ಥಭೂಮಿಯು ಅರೇಬಿಯನ್ ದ್ವೀಪವನ್ನು ಆವರಿಸಿಕೊಳ್ಳುತ್ತದೆ. ಇದು ಶುಷ್ಕವಾದಂತಹ ಪ್ರದೇಶ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿರುವಂತಹ ದಕ್ಕನ್ ಪ್ರಸ್ಥಭೂಮಿಯು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ನಡುವೆ ದಕ್ಷಿಣ ಭಾರತದಲ್ಲಿ ನೆಲೆಸಿದೆ. ಈ ಒಂದು ಭಾಗದಲ್ಲಿರುವಂತಹ ದಕ್ಕನ್ ಪ್ರಸ್ಥಭೂಮಿಯು ಭಾರತದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ದಕ್ಷಿಣ ಏಷ್ಯಾದಲ್ಲಿರುವ ಇತರ ಪ್ರಸ್ಥಭೂಮಿಗಳು ಚೀನಾದಲ್ಲಿರುವಂತಹ ಯುನಾನ್ ಮತ್ತು ಮಯನ್ಮಾರ್ದಲ್ಲಿರುವಂತಹ ಶಾನ್ ಪ್ರಸ್ಥಭೂಮಿಯು ಒಳಗೊಂಡಿದೆ. ಈ ರೀತಿಯಾಗಿ ದಕ್ಷಿಣದ ಪ್ರಸ್ಥಭೂಮಿಗಳು ನೋಡಿದಾಗ ಅರೇಬಿಯಾ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಚೀನಾದಲ್ಲಿರುವಂತಹ ಯುನಾನ್ ಪ್ರಸ್ಥಭೂಮಿ ಮತ್ತು ಮಯನ್ಮಾರ್ನಲ್ಲಿರುವಂತಹ ಶಾನ್ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಇನ್ನು ನಾಲ್ಕನೇ ಪ್ರಾಕೃತಿಕ ಲಕ್ಷಣಗಳು ನದಿಗಳ ಮಹಾ ಮೈದಾನಗಳು ಅಂಥೇಳಿ. ಏಷ್ಯಾ ಖಂಡದ ನಾಲ್ಕನೇ ಪ್ರಾಕೃತಿಕ ಲಕ್ಷಣ. ಅನೇಕ ನದಿಗಳು ಏಷ್ಯಾದ ಕೇಂದ್ರದ ಎತ್ತರವಾದ ಭಾಗಗಳಲ್ಲಿ ಹುಟ್ಟುತ್ತವೆ ಮತ್ತು ಸಮುದ್ರ ಹಾಗೂ ಸಾಗರಗಳ ಕಡೆ ಹರಿಯುತ್ತವೆ. ಈ ನದಿಗಳು ಸುತ್ತಮುತ್ತಲಿನ ಬಯಲುಗಳ ಮೇಲೆ ನೆರೆಮಣ್ಣನ್ನು ಸಂಚಯ ಮಾಡುತ್ತದೆ. ಇದು ಬಹಳ ಫಲವತ್ತತೆಯಿಂದ ಇರುವಂತೆ ಮಾಡುತ್ತದೆ. ಏಷ್ಯಾದ ಬಯಲುಗಳು ಕೆಲವು ಪ್ರಮುಖ ನದಿಗಳ ಭಾಗಗಳಾಗಿವೆ. ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳು ಈ ಒಂದು ಭಾಗದಲ್ಲಿ ತಾವು ನೋಡಬಹುದು. ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳು ಪಶ್ಚಿಮ ಏಷ್ಯಾದ ಮರುಭೂಮಿಯ ಮೂಲಕ ಹರಿಯುತ್ತವೆ. ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳು ಪಶ್ಚಿಮದ ಏಷ್ಯಾದ ಭಾಗದಲ್ಲಿ ಮರುಭೂಮಿಯ ಮೂಲಕ ಹರಿಯುವಂತಹ ನದಿಗಳು ಟೈಗ್ರಿಸ್ ಮತ್ತು ಯೂಫ್ರೆಟಿಸ್. ಈ ಎರಡೂ ನದಿಗಳು ಟರ್ಕಿ ಪರ್ವತದಲ್ಲಿ ಆರಂಭವಾಗಿ ಸಿರಿಯಾ ಮತ್ತು ಇರಾಕ್ ಮೂಲಕ ಹರಿಯುತ್ತವೆ. ಈ ಒಂದು ಚಿತ್ರವನ್ನು ಕೂಡ ತಾವು ನೋಡಬಹುದು. ಇಲ್ಲಿ ಇವು ಟೈಗ್ರಿಸ್ ನದಿಯೊಂದಿಗಿರುವಂತಹ ಮೈದಾನ. ಸಿಂಧೂ ಮತ್ತು ಗಂಗಾ ಬಯಲುಗಳು ಸಿಂಧೂ ಹಾಗೂ ಗಂಗಾ ನದಿಗಳ ಬಯಲುಗಳಾಗಿವೆ. ಇವುಗಳು ಭಾರತದ ಮತ್ತು ಪಾಕಿಸ್ತಾನದ ಭಾಗಗಳನ್ನು ಆವರಿಸಿವೆ. ಸಿಂಧೂ ಮತ್ತು ಗಂಗಾ ನದಿ ಬಯಲುಗಳು. ಈ ಎರಡೂ ನದಿಗಳ
ಫಲವತ್ತಾದ ಬಯಲು ಉದ್ದಕ್ಕೂ ಪ್ರಮುಖ ಪಟ್ಟಣಗಳು ಮತ್ತು ನಗರಗಳು ಅಭಿವೃದ್ಧಿಯಾಗಿವೆ. ಇತರ ಅನೇಕ ಏಷ್ಯಾದ ಮೈದಾನಗಳು ಚೀನಾ ಹೊರಗೆ ಮತ್ತು ಸುತ್ತಮುತ್ತ ಕಂಡುಬರುತ್ತವೆ. ಇನ್ನು ಏಷ್ಯಾ ಖಂಡದ 5ನೇ ಪ್ರಾಕೃತಿಕ ಲಕ್ಷಣ ದ್ವೀಪ ಸಮೂಹಗಳು. ದ್ವೀಪಗಳು ಪೂರ್ವ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತವೆ. ಈ ಒಂದು ಭಾಗದಲ್ಲಿ ದ್ವೀಪಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳಲ್ಲಿ ಕ್ಯೂರಲ್ ದ್ವೀಪಗಳು, ಜಪಾನೀಸ್ ದ್ವೀಪಗಳು, ಫಿಲಿಪೈನ್ಸ್ ದ್ವೀಪಗಳು ಪ್ರಮುಖವಾಗಿರುವಂತಹ ದ್ವೀಪಗಳಾಗಿವೆ. ಹಲವು ದ್ವೀಪಗಳು ಸರಪಳಿಗಳು ಅಥವಾ ಹಾರಗಳಿರುವ ರೀತಿಯಲ್ಲಿ ಗುಂಪುಗಳಲ್ಲಿ ಜೋಡಿಸಿರುವಂತೆ ಕಾಣುತ್ತವೆ. ಇವುಗಳನ್ನು ದ್ವೀಪದ ಹಾರಗಳು ಎಂದು ಕೂಡ ಕರೆಯುತ್ತಾರೆ. ಕ್ಯೂರಲ್ ದ್ವೀಪಗಳು ರಷ್ಯಾದ ಭಾಗವಾಗಿವೆ. ಅವು ಸುಮಾರು 100 ಜ್ವಾಲಾಮುಖಿಗಳನ್ನು ಹೊಂದಿರುವಂತಹ ದ್ವೀಪಗಳ ಸರಣಿ ಆಗಿವೆ. ಜಪಾನ್ ಅನೇಕ ದ್ವೀಪಗಳನ್ನು ಹೊಂದಿರುವಂತಹ ದೇಶವಾಗಿದೆ. ಈ ಜಪಾನ್ ಸುಮಾರು 6000ಕ್ಕೂ ಹೆಚ್ಚಿನ ದ್ವೀಪಗಳನ್ನು ಹೊಂದಿರುವಂತಹ ದೇಶ. ಫಿಲಿಪೈನ್ಸ್ ಸುಮಾರು 7500 ದ್ವೀಪಗಳನ್ನು ಹೊಂದಿವೆ. ಈ ದ್ವೀಪಗಳಲ್ಲಿ ಹೆಚ್ಚಾಗಿ ಜ್ವಾಲಾಮುಖಿ ಉದ್ಭವಿಸುತ್ತವೆ ಮತ್ತು ಉಷ್ಣವಲಯದ ಮಳೆಕಾಡುಗಳು ಕೂಡ ಈ ಒಂದು ವಲಯದಲ್ಲಿ ನಾವು ನೋಡಬಹುದು. ಏಷ್ಯಾದ ಪ್ರಾಕೃತಿಕ ವಿಭಾಗಗಳು: ವಾಯುವ್ಯದ ತಗ್ಗು ಭಾಗಗಳು, ಕೇಂದ್ರದ ಎತ್ತರವಾದಂಥ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿಗಳು, ನದಿಗಳ ಮಹಾ ಮೈದಾನಗಳು ಮತ್ತು ದ್ವೀಪ ಸಮೂಹಗಳು ಅಂಥೇಳಿ. ಧನ್ಯವಾದಗಳು.